ಮೈಸೂರಿನ ಹಿಂಕಲ್ ಮತ್ತು ಬೋಗಾದಿ ರಿಂಗ್ ರೋಡ್ನಲ್ಲಿ ತುಂಬು ಗರ್ಭದ ಹಸು ಒಂದು ರಸ್ತೆ ದಾಟುವ ಪ್ರಯತ್ನದಲ್ಲಿದ್ದಾಗ ರಭಸವಾಗಿ ಬಂದ ಸನ್ಪ್ಯೂರ್ ಆಯಿಲ್ ಸಪ್ಲೈ ಮಾಡುವ ಟ್ರಕ್ ಹಸುವಿಗೆ ಗುದ್ದಿ ಸ್ವಲ್ಪ ದೂರದವರೆಗೆ ಹಸುವನ್ನು ಟ್ರಕ್ ಚಕ್ರಕ್ಕೆ ಸಿಲುಕಿ ಎಳೆದುದು. ಪರಿಣಾಮ ಗರ್ಭದ ಹಸುವಿಗೆ ಕಾಲುಗಳು ಮುರಿದು ಪುಡಿ ಪುಡಿಯಾಗಿ ಗರ್ಭದ ಹಸುವು ಸಾವು ಬದುಕಿನ ನಡುವೆ ಹೋರಾಡುತ್ತಾ ಟ್ರಕ್ನ ಕೆಳಗಡೆ ಬಿದ್ದಿತು. ಇತ್ತೀಚೆಗೆ ಈ ರಸ್ತೆಯಲ್ಲಿ ವಾಹನ ಚಾಲಕರು ಮಿತಿ ಮೀರಿದ ವಾಹನ ಚಾಲನೆ ಮಾಡುತ್ತಿರುವುದರಿಂದ ಈ ರೀತಿಯ ಅಪಘಾತಗಳು ಹೆಚ್ಚಾಗುತ್ತಲಿವೆ. ಪ್ರಾಣಿಗಳ ಮೇಲೆ ದಯೆ ಇರಲಿ ಎನ್ನುವುದು ಮಾತಿಗಷ್ಟೇ ಆಗಿದೆ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕಬೇಕು. ಈ ರಸ್ತೆಗಳಲ್ಲಿ ನಿಗದಿತ ಸ್ಪೀಡ್ ಲಿಮಿಟ್ ಅಳವಡಿಸಿ ಅತಿ ವೇಗ ಚಾಲನೆ ಮಾಡುವವರಿಗೆ ಹೆಚ್ಚಿನ ದಂಡ ವಿಧಿಸಿ. ಮನುಷ್ಯರ ಪ್ರಾಣಕ್ಕೆ ಮಾತ್ರ ಬೆಲೆ, ಪ್ರಾಣಿಗಳ ಪ್ರಾಣಕ್ಕೆ ಬೆಲೆ ಇಲ್ವೇ? ಸರ್ಕಾರ ಪಶು ಇಲಾಖೆಗೆ ಆಂಬ್ಯುಲೆನ್ಸ್ ನೀಡಿದ್ದರು. ಇಂತಹ ಪ್ರಕರಣಗಳಲ್ಲಿ ಏತಕ್ಕೆ ಉಪಯೋಗಕ್ಕೆ ಕಂಡು ಬರುತ್ತಿಲ್ಲ? ಈ ರೀತಿ ವಾಹನ ಚಲಾಯಿಸಿ ಪ್ರಾಣಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ವಾಹನ ಚಲಾಯಿಸುವ ಚಾಲಕರ ಪರವಾನಗಿ ರದ್ದುಗೊಳಿಸಿ ಹೆಚ್ಚಿನ ದಂಡ ವಿಧಿಸುವುದರಿಂದ ಸಂಚಾರ ಚಾಲನೆಯಲ್ಲಿ ಮಾರ್ಪಾಡು ಕಂಡುಬರುತ್ತದೆ ಎನ್ನುವುದು ಸಾರ್ವಜನಿಕರ ಆಶಯ.